ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆಯಿಂದ ಡ್ರೋನ್ ಪ್ರತಾಪ್ ಮತ್ತು ವಿನಯ್ ಗೌಡ ನಡುವೆ ಫುಲ್ ವಾಗ್ವಾದ ನಡೀತಿದೆ. ಫೈಟು ಗುರು. ಇವತ್ತು ಕೂಡ ಅದು ಕಂಟಿನ್ಯೂಟಿ ಆಗ್ತಿದೆ. ನಿನ್ನೆ ಹೇಳಿದ ಸ್ಟೇಟ್ಮೆಂಟ್ಗೆ ವಿನಯ್ ಗೌಡ ಫುಲ್ ಹುರ್ಕೊಂಬಿಟ್ಟು ಅವ್ನು ಗುರು. ಇದ್ದಂಗೆ ಹೇಳಿದ್ರೆ ಬಂದು ಎದೆಗೋದ್ರ ಅಂತಾರಲ್ಲ, ಹಂಗಾಯ್ತು ವಿನಯ್ ಕತೆ. ಇರೋ ವಿಷಯ ಹೇಳಿದ್ದಕ್ಕೆ ಬೆಂಕಿ ಎತ್ಕೊಂಡ್ಬಿಟ್ಟೈತೆ ವಿನಯ್ ಗೌಡಗೆ. ಇವತ್ತು ಕೂಡ ಡ್ರೋನ್ ಪ್ರತಾಪ್ ಹೇಳಿದ್ದು ನಿಜವಾಗ್ಲೂ ಸತ್ಯ ಗುರು. ಇವನಿಗೆ ಸಪೋರ್ಟ್ ಮಾಡ್ತಿದ್ದವರೆಲ್ಲ ನಿಜವಾಗ್ಲೂ ಮನೆಗೆ ಹೋಗಿದ್ದಾರೆ. ಇಡೀ ಕರ್ನಾಟಕ ಜನತೆ ಈ ಒಂದು ಪ್ರೋಗ್ರಾಮ್ ನೋಡ್ತಿದ್ದಾರಲ್ಲ, ಅವ್ರಿಗೆಲ್ಲರಿಗೂ ಅನಿಸಿದೆ ಅದನ್ನು ನೇರವಾಗಿ ಹೇಳಿದ್ದಾನೆ. ಅಲ್ಲಿರೋ ಸ್ಪರ್ಧಿಗಳಿಗೆ ಅದು ಗೊತ್ತಿದ್ರು ಹೇಳ್ತಾ ಇಲ್ಲ. ಇವನು ನೇರವಾಗಿ ಹೇಳಿದ್ದಾನೆ, ಅದು ಅವನ ತಾಕತ್ತು. ಹೇಳ್ತಾ ಇದ್ದಾನೆ, ಅದನ್ನು ನಿನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ಯಾಕಪ್ಪ ಅಷ್ಟು ಜನ ಮನೆಗೆ ಹೋದ್ರು, ನಿನ್ನ ಸಪೋರ್ಟ್ ಮಾಡ್ತಿದ್ರಲ್ಲ ಅವ್ರಿಗೆ ಯಾವತ್ತಾದರೂ ನೀವು ಈ ಗೇಮ್ನ ತಪ್ಪಾಗಿ ಆಡ್ದೆ ಅಂತ ನೀನು ಯಾವತ್ತೂ ಏನು ಹೇಳಿರೋದು ನಮಗೂ ಗೊತ್ತಿಲ್ಲಪ್ಪ. ಏನು ಹೇಳೇ ಇಲ್ಲ. ಅದನ್ನು ಅವ್ರು ತಿದ್ಕೊಳ್ಳೂ ಇಲ್ಲ. ಮತ್ತು ಅಲ್ಲಿ ಬಂದು ಬಿಗ್ ಬಾಸ್ ಮನೆಗೆ ಬಂದು ಅವರು ಸ್ವಂತ ಆಟನ ಅವ್ರು ಏನು ತೋರಿಸ್ಲೂ ಇಲ್ಲ. ನಿನಗೆ ಸಪೋರ್ಟ್ ಮಾಡ್ತಾ ಕ್ಲೀನಾಗಿ ಮನೆಗೆ ಕಳಿಸ್ತಾ ಎಲ್ಲರೂ. ನೀನು ಇನ್ನೂ ಅಲ್ಲೇ ಇದೆಯಾ. ನೀನು ಬುದ್ಧಿವಂತ ಗುರು, ಓದೋರು ದಡ್ರು ಅಷ್ಟೇ. ಇದಂತೂ 100% ನಿಜ ಗುರು. 100 ಅಲ್ಲ 1000% ಇದು ನಿಜ. ನಿನಗೆ ಸಪೋರ್ಟ್ ಮಾಡಿರೋರೆಲ್ಲ ಮನೆಗೆ ಹೋಗಿದ್ದಾರೆ. ನೀನು ಇನ್ನೂ ಬಿಗ್ ಬಾಸ್ ಮನೇಲಿ ಇದೆಯಾ. ಡ್ರೋನ್ ಪ್ರತಾಪ್ ಹೇಳಿರೋ ಮಾತು ನಿಮ್ಗೇನು ಅನ್ನಿಸ್ತು ಸ್ನೇಹಿತರೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.